ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ತೇಜ್ ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಕೇಶ್ವರ ಹನುಮಾನ್ ನಗರ ಮತ್ತು ಬಸವನಗರ ಸಮಸ್ತ ಭಕ್ತಾದಿಗಳ ಸಹಯೋಗದೊಂದಿಗೆ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರ ಮೂರ್ತಿ ಪ್ರತಿಷ್ಠಾಪನೆ ಸಮಾರಂಭ ದಿನಾಂಕ 20 ಏಪ್ರಿಲ್ 2026 ಶುಭ ಸೋಮವಾರದಂದು ನಡೆಯಿತು. ಮೊದಲಿಗೆ ಮುಂಜಾನೆ 8 ಗಂಟೆಗೆ ಹನುಮಾನ್ ನಗರದಿಂದ ಬಸವೇಶ್ವರ ಮೂರ್ತಿಯ ಭವ್ಯ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಸಕಲ ವಾದ್ಯಗಳೊಂದಿಗೆ ಮತ್ತು ಶರಣೆಯರ ಒಂದು ಸಹಯೋಗದೊಂದಿಗೆ ಬಸವನಗರಕ್ಕೆ ಈ ಮೂರ್ತಿ ಆಗಮನ. ಸಾಯಂಕಾಲ 6 ಗಂಟೆಗೆ ಶ್ರೀಮನ್ ನಿರಂಜನ ಪ್ರಣುಸ್ವರೂಪಿ ಡಾಕ್ಟರ್ ಶ್ರೀ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಡೆಸೋಸಿ ಇವರ ಅಮೃತಸ್ಥದಿಂದ ವಿಶ್ವಗುರು ಜಗಜ್ಯೋತಿ ಶ್ರೀ ಬಸವೇಶ್ವರ ಮೂರ್ತಿಯನ್ನು ಶ್ರೀ ಬಸವ ಉದ್ಯಾನವನ ಬಸವನಗರದಲ್ಲಿ ಸ್ಥಾಪನೆ ಮಾಡಲಾಯಿತು. ಈ ಒಂದು ವಿಶೇಷವಾಗಿ ಸಂಕೇಶ್ವರದ ವೀರಶೈವ ಲಿಂಗಾಯತ ಯುವ ಸಂಘಟನೆ ವತಿಯಿಂದ ಈ ಒಂದು ಮೂರ್ತಿಯ ಕಾರ್ಯ ಸಹಯೋಗ ದೊರಕಿದೆ. ಉಪಸ್ಥಿತಿ ಬಸನಗೌಡ ಪಾಟೀಲ್, ರೋಹನ್ ನೆಸ್ರಿ, ಶಿವಾನಂದ್ ಮುರ್ಸಿ, ಸುನಿಲ್ ಪರ್ವತರಾವ್, ಕುಮಾರ್ ಬಸ್ತವಾಡಿ, ಸಂತೋಷ್ ಮುರ್ಸಿ, ಚಿದಾನಂದ್ ಕರ್ದನವರ್, ಕುಮಾರ್ ಕಬ್ಬುರೆ, ನಾಗರಾಜ್ ಹಾಲ್ಗಡ್ಗೆ, ಆನಂದ್ ಸಂಸುದ್ದಿ, ವಿಜಯ್ ಜರ್ಡಿ, ಚೇತನ್ ಬಶೆಟ್ಟಿ, ಬಂಟು ಗೋರೆ, ಅಜಿತ್ ಕರಸ್ಗಿ, ಪ್ರವೀಣ್ ನಾಯ್ಕ್, ಪ್ರದೀಪ್ ಮನಗಾವಿ, ಸಾಗರ್ ಜಕಾತೆ ಹಾಗೂ ಅನೇಕ ಗಣ್ಯಮಾನ್ಯರು ಮತ್ತು ಶರಣೀಯರು, ಹನುಮಾನ್ ನಗರ್ ಬಸವನಗರದ ಎಲ್ಲ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ತೇಜ್ ಪ್ರಭು ನ್ಯೂಸ್, ಸಂಕೇಶ್ವರ. ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆ ಎಲ್ಲ ಶರಣ ತಂದೆ ತಾಯಿಗಳಿಗೆ ಶರಣಾರ್ಥಿಗಳನ್ನು ತಿಳಿಸ್ತಾ ಈ ಕಾರ್ಯಕ್ರಮದ ಮೊದಲ ಅಂಗ ಪ್ರಾರ್ಥನೆ, ವಚನ ಪ್ರಾರ್ಥನೆ. ಕುಮಾರಿ ಯುವ ಲಿಂಗಾಯತ ಯುವ ಬಸವ ಬಳಗ ಅಂಗವಾಗಿ ಬಸವ ಮೂರ್ತಿಯ ಪ್ರತಿಷ್ಠಾಪನೆಯನ್ನ ಹಮ್ಮಿಕೊಳ್ಳಲಾಗಿದ್ದು ಇವತ್ತಿನ ಒಂದು ದೇವಲೋಕ ಮೃತ್ಯಲೋಕ ಬೇರಿಲ್ಲ ಕಾಣಿರೋ ಸತ್ಯವ ನುಡಿಯುವುದೇ ದೇವಲೋಕ, ಸತ್ಯವ ನುಡಿಯುವುದೇ ದೇವಲೋಕ. ದೇವಲೋಕ ಮೃತ್ಯಲೋಕ, ದೇವಲೋಕ ಮೃತ್ಯಲೋಕ ಬೇರಿಲ್ಲ ಕಾಣಿರೋ ಮೃತ್ಯಲೋಕ, ದೇವಲೋಕ ಮೃತ್ಯಲೋಕ ಬೇರಿಲ್ಲ ಕಾಣಿರೋ. ಆಚಾರವೇ ಸ್ವರವೇ ನರಕ, ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಕೂಡಲ ಸಂಗಮ ದೇವ ನೈವೇ. ಬಸವನಗರದ ಆರಾಧ್ಯ ದೇವರಾದಂಥ ಚಾಮುಂಡೇಶ್ವರಿ ಹಾಗೂ ವಂದಿಸುತ್ತಾ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ವಹಿಸಿದಂಥ ಜಗದ್ಗುರುಗಳು ಶ್ರೀಗಳಾದ ನರಸಿಂಹ ಶ್ರೀಗಳು, ಹೆಸರು ತಗೊಂಡು ನಾವು ದೊಡ್ಡವರಲ್ಲ, ಅದಕ್ಕೆ ಶ್ರೀಗಳಾದ ಬೋಧನೆ ಮಾಡುತ್ತಾ ಅದೇ ರೀತಿ ನಮ್ಮ ಎಲ್ಲ ಸಮಾಜದ ಮುಖಂಡರಾದಂಥ ಶಿಲ್ಲನವರ ಮಠ ಅವರೇ, ಬಸವನಗೌಡ ಪಾಟೀಲ್ ಅವರೇ, ರೋಹನ್ ನೇಸ್ರಿ ಅವರೇ, ಆನಂದ್ ನಾಗರಾಜ್ ಹಲಗಡೆ ಅವರು, ಅದೇ ರೀತಿ ಪ್ರದೀಪ್ ಮಾನಗಾವಿಯವರು, ಅದೇ ರೀತಿ ನಮ್ಮ ಬಸವ ಯುವಕ ಮಂಡಳದ ಎಲ್ಲ ಸದಸ್ಯರಾದಂಥ ಅವ್ರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತಾ, ಕಳೆದ ಹೋದ ವರ್ಷ ಇಲ್ಲಿ ಒಂದು ಸಣ್ಣ ಕಾರ್ಯಕ್ರಮ ಮಾಡಿದಾಗ ಈ ಉದ್ಯಾನವನಕ್ಕೆ ಬಸವೇಶ್ವರರ ಹೆಸರು ಇಡಬೇಕಂತ ಎಲ್ಲ ಇಲ್ಲಿ ಯುವಕರು ಹೇಳಿದಾಗ ಆ ಬಸವೇಶ್ವರ ಯುವಕ ಉದ್ಯಾನವನ ಅಂತ ಹೆಸರಿಟ್ಟಾಗ ಮುಂದಿನ ಬರ್ತಕ್ಕಂಥ ದಿನಮಾನದಲ್ಲಿ ಏನಾದರೂ ಮತ್ತೊಂದು ದೊಡ್ಡ ಕಾರ್ಯಕ್ರಮ ಮಾಡೋಣ ಅಂತ ಹೇಳಿದಾಗ ಅದೇ ರೀತಿ ನಾ ಇಲ್ಲಿ ಹೋದ ವರ್ಷ ಹೇಳಿದ್ದೆ, ನಮ್ಮ ಬಸವಣ್ಣವರು 12ನೇ ಶತಮಾನದಲ್ಲಿ ಏನಾದರೂ ಏನು ಮಾಡಿದಾರದ ಆ 12ನೇ ಶತಮಾನದಲ್ಲಿ ಆಗಿ ಹೋಗಿದೆ. ಆದರೆ ಆಧುನಿಕ ಬಸವಣ್ಣ ಯಾರಾದರೂ ಈಗ ನಮ್ಮ ನಡೆದಾಡ ದೇವರಾದ್ರೆ ನಿರ್ಸೋಜಿ ಜಗದ್ಗುರುಗಳು ಅಂತ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನಾವು ಹೋದ ವರ್ಷ ಆದರೆ ಇಲ್ಲಿ ಹೇಳಿದ್ದೀನಿ, ಯಾಕಂದ್ರೆ ನಮ್ಮ ಸಮಾಜಕ್ಕೆ ಏನು ಅಡೆತಡೆಗಳಾಗದವು ಎಲ್ಲ ನಮ್ಮ ನಿರ್ಸೋಜಿ ಜಗದ್ಗುರು ನಿರ್ದೇಶನ ಮೇರೆಗೆ ನಮ್ಮ ಎಲ್ಲ ಯುವಕರು ಹುಡ್ಕೊಂಡು ಒಂದು ದೊಡ್ಡ ಒಂದು ಕಾರ್ಯವನ್ನು ಕೈಗೆತ್ತಿಕೊಂಡಾಗ ಹೋದ ವರ್ಷ ನಮಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಸಮಾಜಕ್ಕೆ
ಒಂದು ರುದ್ರಭೂಮಿ ಅದು ಭಾಳ ಅಡಚಣೆ ಇತ್ತು. ಅದು ಅದಾರಿಗೆ 2 ವರ್ಷ ನಾವೆಲ್ಲರೂ ಬೆನ್ನು ಹತ್ತಿ ಭಾಳ ಅವ್ರಿಗೂ ಕೂಡ ನಾವು ಪದೇ ಎಲ್ಲ ನಮ್ಮ ಹಿರಿಯರನ್ನ ಕರ್ಕೊಂಡು ಹೋದಾಗ ಏನಾದರೂ ಒಂದು ದಾರಿ ಮಾಡೋಣ ಅಂತ ಹೇಳಿ ಈಗಾಗಲೇ ನಮ್ಮ ಕಳೆದಾಗ ಒಂದು 6 ತಿಂಗಳ ಹಿಂದೆ ಉದ್ಘಾಟನೆ ಅವರೇ ಕೂಡ ಮಾಡಿದ್ದಾರೆ. ಯಾಕಂದ್ರೆ ಹುಟ್ಟು ನಿಶ್ಚಿತ, ಸಾವು ಖಚಿತ. ಸಾವು ಮಾತ್ರ ಭಾಳ ಒಳ್ಳೆಯದಾಗಿ ಎಲ್ಲರಿಗೂ ಬರಬೇಕು. ಸಾವು ಬಂದಾಗ ಅದು ನಮ್ಮ ಸಮಾಜದ ವಿಧಿವಿಧಾನ ಪ್ರಕಾರ ಆಗಬೇಕು. ಅದೇ ರೀತಿ ನಮ್ಮ ಗುರುಗಳು ಅದನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಮತ್ತೊಮ್ಮೆ ನಮ್ಮ ಸಮಾಜದ ಎಲ್ಲ ಪ್ರಮುಖರ ಪರವಾಗಿ ನಾವು ಮತ್ತೊಮ್ಮೆ ಧನ್ಯವಾದಗಳು ಹೇಳುತ್ತಾ, ಬಸವ ಬಳಗದಿಂದ ಈ ಧರ್ಮದ ಸಂಸ್ಥಾಪಕ ಅಪ್ಪಗುರು ಬಸವಣ್ಣವರ ದಿವ್ಯ ಸಂಕಲ್ಪಕ್ಕೆ ಜ್ಯೋತಿಯನ್ನು ಪ್ರಜ್ವಲಿಸುವುದರ ಮುಖಾಂತರ ಈ ಉದ್ಘಾಟನೆ ಆಗ್ತಾ ಇದೆ. ಪರಮ ಪೂಜ್ಯರಿಂದ ಹಾಗೂ ನಮ್ಮ ಎಲ್ಲ ಲಿಂಗಾಯತ ಸಮಾಜದ ಮುಖಂಡರಿಂದ ಧನ್ಯವಾದಗಳು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಭಕ್ತಿ ಭಂಡಾರಿ ಸಮಾನತಾವಾದಿ ವಿಶ್ವಗುರು ಬಸವಣ್ಣನವರಿಗೆ, ಶ್ರೀ ಕುಲೋದ್ಧಾರಕ ವಿಶ್ವಗುರು ಬಸವಣ್ಣನವರಿಗೆ, ಮಂತ್ರ ಪುರುಷ ವಿಶ್ವಗುರು ಬಸವಣ್ಣನವರಿಗೆ. ಯಾವತ್ತು 12ನೇ ಶತಮಾನದಲ್ಲಿ ಸಮಾನತಾವಾದಿ ವಿಶ್ವಗುರು ಬಸವಣ್ಣನವರಿಗೆ, ಮಂತ್ರ ಪುರುಷ ವಿಶ್ವಗುರು ಬಸವಣ್ಣನವರಿಗೆ, ಜಗತ್ತಿನ ಮೊಟ್ಟ ಮೊದಲ ಸಮಾಜವಾದಿ ವಿಶ್ವಗುರು ಬಸವಣ್ಣನವರಿಗೆ, ಪ್ರಜಾಪ್ರಭುತ್ವವಾದಿ ವಿಶ್ವಗುರು ಬಸವಣ್ಣನವರಿಗೆ, ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ, ಲಿಂಗಾಯತ ಧರ್ಮ ಸಂಸ್ಥಾಪಕ ಅಪ್ಪ ಗುರು ಬಸವಣ್ಣನವರಿಗೆ ಧನ್ಯವಾದಗಳು. ನಮ್ಮ ಕರೆಗೆ ಒಗ್ಗಟ್ಟು ಆಚರಣೆಯ ಅಂಗವಾಗಿ ನಿರ್ಸೋಸಿಯ ಸಿದ್ಧ ಸಂಸ್ಥಾನ ಮಠದ ಡಾಕ್ಟರ್ ಮಹೇಶ್ವರ್ ಶಹರದ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅವರಿಗೆಲ್ಲರಿಗೂ ಪರಮ ಪೂಜ್ಯರ ಒಂದು ಆಶೀರ್ವಾದ, ಅವರ ಮಾರ್ಗದರ್ಶನ ಇರಲಿ ಅಂತ ಹಾರೈಸುತ್ತಾ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮುಖಾಂತರ ಅಲ್ಲಿ ರಸ್ತೆ ಮೇಲೆ ನಿಂತಹ ಯುವ ಮಿತ್ರರು ದಯಮಾಡಿ ಪರಮ ಪೂಜ್ಯರ ಒಂದು ಆಶೀರ್ವಚನ ಜರುಗ್ತಾ ಇದೆ. ದಯಮಾಡಿ ವೇದಿಕೆಯ ಮುಂಭಾಗದಲ್ಲಿ ಬಂದು ಆಶೀರ್ವಾದ ಮಾಡಬೇಕು. ರಸ್ತೆಯ ಮೇಲೆ ನಿಂತಹ ಯುವ ಮಿತ್ರರು ದಯಮಾಡಿ ರಸ್ತೆಯ ಕಾಲದ ಅಮೂಲಿ ಲೇಔಟ್ದಲ್ಲಿ ಬಸವಣ್ಣ ಬಂದು ಮೂರ್ತಿ ಇದೆ. ರುದ್ರಗೌಡರ್, ಶಶಿ, ಮಲ್ಲೇಶ್ ದಯಮಾಡಿ ಪಾಳೆ ಬರಲಿ. ರಾಜು ಅರ್ಭಾವಿ, ಕಂಕನವಾಡಿ ಪರಮ ಪೂಜ್ಯರ ಒಂದು ಸಿಗಲೆಂದು ಹಾರೈಸುತ್ತಾ ಮಲ್ಲೇಶ್, ಕಾರ್ತಿಕ್, ಕಂಕನವಾಡಿ, ರಾಹುಲ್ ಕೆಲಸ ಅವರು ಮಾಡಿದ್ರು ಅಂತ ಹೇಳಿಕ್ ನಾ ಇಚ್ಛೆ ಪಡ್ತೀನಿ. ಇವತ್ತು ಬಸವ ಜಯಂತಿ, ಬಸವ ತತ್ವದ ಬೇಕಾದ್ರೆ 12ನೇ ಶತಮಾನದಾಗ ಈ ನಮ್ಮ ವಿಶ್ವಕ್ಕೆ ಪ್ರಜಾಪ್ರಭುತ್ವ ಅನ್ನೋದು ಗುರುತು ಮಾಡಿಸ್ಕೊಟ್ಟಾರ ಯಾರಂದ್ರ ಬಸವೇಶ್ವರ ಅವರು. ಅದಕ್ಕೆ ಇವತ್ತು ನಾವು ಎಲ್ಲರೂ ನಮ್ಮ ಎಲ್ಲರ ಮನಸ್ಸಿನಲ್ಲಿ ಬಸವೇಶ್ವರ ವಿಧಾನದ ತಿಳಿದು ಬರ್ತದೆ. ಯಾಕಂದ್ರೆ ಇವತ್ತು ಇಲ್ಲಿ ನಮ್ಮ ಅಂಬ್ಲಿ ಮಠ ಅವ್ರ ಲೇಔಟದಲ್ಲಿ ಬಸವೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಆಗ್ತದೆ. ಇವತ್ತು ಮುಂಜಾನೆ ನಾವು ರಾಯಲ್ ಕಾಲನಿಲೂ ಸಹ ಒಂದು ಬಸವ ಉದ್ಯಾನವನ್ನು ಉದ್ಘಾಟಕ ಆಗೈತಿ. ಇನ್ನು ಮುಂದಿನ ದಿನಮಾನದಲ್ಲಿ ಅವರು ಸಹ ಬಸವ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಉದ್ಯಾನವನ್ನು ಮಾಡ್ತಾರೆ ಅಂತ ಹೇಳಕ್ಕೆ ಇಚ್ಛೆಪಡ್ತೀನಿ. ಯಾಕಂದ್ರೆ ಬಸವಣ್ಣವ್ರನ್ನ ಒಂದು ಅವ್ರ ವಚನಗಳು, ಅವ್ರ ವಿಚಾರಗಳು, ಈ ವಿಜನರಿ, ಯಾಕಂದ್ರೆ ಅವ್ರು ಮಾಡಿದಂಥ 12ನೇ ಶತಮಾನದ ವಿಜನರಿ ಅಂದ್ರೆ ಬಹಳ ದೊಡ್ಡದು. ಇವತ್ತು ನಮ್ಮ ಲಂಡನ್ನಲ್ಲೂ ಸಹ ಬಸವೇಶ್ವರ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಯಾಕಂದ್ರೆ ನಮ್ಮ ದೇಶದಲ್ಲಿ ನಮ್ಮ ರಾಜ್ಯ ಬಹಳಷ್ಟು ಬಸವಣ್ಣವ್ರನ್ನ ಫಾಲೋ ಮಾಡೋರು ಅಂದ್ರೆ ಮಹಾರಾಷ್ಟ್ರ, ಕರ್ನಾಟಕದಾಗ ಜಾಸ್ತಿ. ನಮ್ಮ ಲಿಂಗಾಯತ್ ಕಮ್ಯುನಿಟಿ ಇರ್ಬೋದು, ಮರಾಠಿ ಭಾಷಿಕರು ಇರ್ಬೋದು. ಯಾಕಂದ್ರೆ ಯಾವಾಗಲೂ ನಾವು ಶಿವ ಬಸವ ಜಯಂತಿ, ಶಿವಾಜಿ ಅವರು ಸಹ ನಾವು ಇವತ್ತು ನೆನೆಸ್ಕೋಬೇಕಾಗ್ತದೆ. ಯುವಕ ಮಿತ್ರರೇ, ಬಸವನಗರದ ಎಲ್ಲ ಯುವಕ ಮಿತ್ರರೇ, ಸಹೋದರ ಮಿತ್ರರೇ ಹಾಗೂ ತಾಯಂದಿರೇ, ಬಸವನಗರದ ಯುವಕ ಮಿತ್ರರೆಲ್ಲ ಬಂದು ನಾವು ಈಗ ಒಂದು ಬಸವ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೀವಿ. ಅದಕ್ಕೆ ತಾವೆಲ್ಲ ಬಂದು ಸಹಕರಿಸ್ಬೇಕಂದಾಗ ನಾವೆಲ್ಲರೂ ಒಮ್ಮತ್ತಿನಿಂದ ಅವರಿಗೆ ಸಹಕಾರ ಕೊಟ್ಟಿವಿ. ಆ ಪ್ರಕಾರ ಕಾರ್ಯಕ್ರಮವನ್ನು ಭಾಳ ಅಚ್ಚುಕಟ್ಟಾಗಿ ಚೆನ್ನಾಗಿ ನಡೆಸ್ತಾ ಇದ್ದಾರೆ. ಮತ್ತೊಂದು ವಿಶೇಷ ಹೇಳ್ಬೇಕಂದ್ರೆ ಬಸವಣ್ಣವ್ರ ಬದ್ದಲ್ಲಿ ನಾವೆಲ್ಲ ಕೇಳ್ತೀವಿ, ಏನೋ ಪಿಕ್ಚರ್ದಾಗ ನೋಡ್ತೀವಿ, ಟಿ ವಿದಾಗ ನೋಡ್ತೀವಿ. ಈಗ ಹೇಳಿದಂಗೆ ಬಸವ ಕಾಯಕವನ್ನು ಈಗೇನು ನಡೆಸ್ಕೊಂಡು ಹೊಂಟಿದಾರಂದ್ರೆ ನಮ್ಮ ನಿರ್ಸೋಸಿ ಶ್ರೀಗಳು, ಅದಕ್ಕೆ ನಾವು ಇವರೇ ನಮ್ಮ ಬಸವೇಶ್ವರ ಅಂಥೇಳಿ
ನಾವು ಯಾವಾಗಲೂ ಶ್ರೀಗಳನ್ನ ನಮ್ಮ ಎಕ್ಸ್ಪೆಷಲಿ ನಮ್ಮ ಸಂಕೇಶ್ವರ ಲಿಂಗಾಯತ ಸಮಾಜದವರು ಯಾವಾಗೂ ಮರೆಯೋಕೆ ಸಾಧ್ಯ ಇಲ್ಲ. ಅಂಥ ಸಮಾಜಕ್ಕೆ ನಮಗೆ ಉಪಕಾರ ಮಾಡಿದಾರೆ. ಈಗ ತಾನೇ ರೋಹನ್ ಹೇಳಿದಂಗೆ ನಮ್ಮ ಸಮಾಜಕ್ಕೆ ಸ್ಮಶಾನ ಭೂಮಿ ಭಾಳ ಕಷ್ಟ ಇತ್ತು. ಯಾಕಂದ್ರೆ ಇದ್ದದ್ದು ಹೊಳೆ ದಂಡಿಗಿತ್ತು. ಸ್ವಲ್ಪ ಮಳೆಯಾಗಿ ಹೊಳೆ ಹೆಚ್ಚು ಬರ್ತಂದ್ರೆ ಅಲ್ಲಿ ಹೋಗಕ್ಕೆ ಹಾದಿ ಇರೋಕ್ಕಿಲ್ಲ. ಅಂಥ ಪರಿಸ್ಥಿತಿ ಒಳಗೆ ನಾವೆಲ್ಲ ಯುವಕ ಮಿತ್ರರು ಈ ಸಮಾಜದ ಯುವಕರೆಲ್ಲ ಹೋಗಿ ವಿನಂತಿ ಮಾಡ್ಕೊಂಡಾಗ ತೋರಿಸಿರು 2 ಎಕರೆ 17 ಗುಂಟೆ ನಿಮ್ಗೆ ಎಲ್ಲಿ ಬೇಕಲ್ಲಿ ತೋರಿ ಅಂದ್ರು. ಒಂದು ಕಡೆ ದಂಡಿಗೆ ಆಯತವನರಿಯಲಿಕೆ ಸುಲಭೋಪಾಯದಿಂದೆದುರಿಟ್ಟು ಬಾಯ ಸ್ಥಳಕ್ಕೆ ಗುರುವಾಗಿ ದಾಯದೋರಿ ಸಮಸ್ತ ಭಕ್ತನಿ ಕಾಯವನ್ನು ಪಾವನವ ಮಾಡಿದ ರಾಯಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಈ ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಹಿರಿಯರಲ್ಲಿ, ಈ ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟಂತ ಎಲ್ಲ ಯುವ ಮಿತ್ರರಲ್ಲಿ, ಆಗಮಿಸಿರುವ ಎಲ್ಲ ಶರಣರೇ ಎಲ್ಲರಿಗೂ ಶರಣಾರ್ಥಿಗಳು. ಇದೊಂದು ವಿಶೇಷವಾದ ಕಾರ್ಯಕ್ರಮ. ಬಸವ ಜಯಂತಿ ಅಂತ ಹೇಳಿದ್ರೆ ನಾವು ನಮ್ಮ ಮನೆ ಪೂರ್ತಾಗಿ ಮಾಡಿಕೊಳ್ಳುವಂತ ಒಂದು ವ್ಯವಸ್ಥೆ. ಇತ್ತಿತ್ತಲಾಗ ಅದೊಂದು ಜಾತಿಯಾಗಿ ಬರ್ತಕ್ಕಂಥ ಒಂದು ವ್ಯವಸ್ಥೆ, ಧರ್ಮವಾಗಿ ಬರಬೇಕಾಗಿದ್ದು ಜಾತಿಯಾಗಿ ಬರ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಬರ್ತಾ ಇದ್ದೀವಿ. ಅದು ಅಲ್ಲ ಅನ್ನೋದನ್ನ ಬಸವಣ್ಣ 12ನೇ ಶತಮಾನದಲ್ಲೇ ನಮಗೆ ಕೊಟ್ಟು ಹೋಗಿಬಿಟ್ಟವ. ಬಹಳ ತುಂಬಾ ಚೆನ್ನಾಗಿ ಬಹಳ ಈಜಿಯಾಗಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡಿದವ. ಅದನ್ನು ನಾವು ಇನ್ನೂ ಅರ್ಥ ಮಾಡಿಕೊಡೋದ್ರಲ್ಲಿ ಬಹಳ ದೂರ ಉಳಿತಾ ಇದೀವಿ ನಾವೆಲ್ಲ. ಯಾರ ಮನೆಯಲ್ಲಿ ಹೋದರೂ ಸಹಿತ ಅಲ್ಲಿ ಕಾಣೋದು ಏನು ಅಂತಂದ್ರೆ ಬಸವ ಸಂಸ್ಕೃತಿ ಅಥವಾ ವೀರಶೈವ ಸಂಸ್ಕೃತಿಯನ್ನು ನಾವು ಕಾಣೋದೇ ಇಲ್ಲ. ಅಲ್ಲಿ ಬೇರೆ ಸಂಸ್ಕೃತಿಯನ್ನೇ ಕಾಣ್ತೇವೆ. 12ನೇ ಶತಮಾನದಲ್ಲಿ ಕಾಲ ಹೆಂಗಿತ್ತು ಅಂದ್ರೆ, ಒಬ್ಬ ಹೆಣ್ಣು ಮಗಳು ಲಗ್ನವಾಗಿ ಮನೆಯನ್ನ ಬಂದರೆ, ಮನೆ ತುಂಬಿದರೆ ತಿರುಗಿ ಹೆಣವಾಗಿಯೇ ಹೊರಗೆ ಬರ್ತಕ್ಕಂಥ ಒಂದು ಕಾಲ ಇತ್ತು. ಅಷ್ಟು ಸ್ವಾತಂತ್ರ್ಯ ಇದ್ದಿಲ್ಲ ಹೆಣ್ಮಕ್ಳಿಗೆ ಆ ಕಾಲಕ್ಕೆ. ಅಂಥ ಒಂದು ಕಾಲದಲ್ಲಿ ಹೊರಗೆ ಬಂದಂಥವರು ಬಸವಣ್ಣನವರು ಎಲ್ಲ ಒಟ್ಟು. ಇವತ್ತು ಅವ್ರು ಯಾಕೆ ಪ್ರಸ್ತುತ ಆಗ್ತಾರೆ ಅಂದ್ರೆ ಇದಕ್ಕೆ ಪ್ರಸ್ತುತ ಆಗ್ತಾರೆ. ಯಾರು ಎಲ್ಲವನ್ನೂ ಹೊರಗಿಟ್ಟಿದ್ರು, ಅದು ನಮ್ಮಲ್ಲಿ ಒಳಗೆ ಬರಬಾರದು ಅಂತ ಹೊರಗಿಟ್ಟಿದ್ರು. ಯಾರು ಅಕ್ಷರವನ್ನ ಕಲಿತಿದ್ದಿಲ್ಲ, ಅವರೆಲ್ಲರಿಗೂ ಅನುಭವ ಮಂಟಪದ ಮುಖಾಂತರವಾಗಿ ಅಕ್ಷರವನ್ನ ಕಲಿಸುವಂತ ಕೆಲಸವನ್ನ ಬಸವಣ್ಣವರು ಆ ಕಾಲಕ್ಕೆ ಮಾಡ್ತಾರೆ. ಇವತ್ತು ನಮಗೆ ಶಾಲೆಗಳಿದಾವೆ, ಇವತ್ತು ನಮಗೆ ಮನೆಯಲ್ಲಿ ಶಾಲೆಗಳಿದಾವೆ. ಆದರೆ ಆ ಕಾಲಕ್ಕೆ ಏನೂ ಶಾಲೆ ಇಲ್ಲಾರದ ಕಾಲದಲ್ಲಿ ಯಾರ್ಯಾರು ಬಿದ್ದಿದ್ರು ಅವರನ್ನೆಲ್ಲ ಅನುಭವ ಮಂಟಪದಲ್ಲಿ ತೆಗೆದುಕೊಳ್ಳುವಂತ ವ್ಯವಸ್ಥೆಯನ್ನು ಮಾಡ್ತಾನೆ. ಇವತ್ತು ಪ್ರಜಾಪ್ರಭುತ್ವದಲ್ಲಿ ನಾವು ಇಷ್ಟೆಲ್ಲ 70-75 ವರ್ಷ ಆಗುತ್ತೆ ನಮಗೆ ಸ್ವಾತಂತ್ರ್ಯ ಬಂದು. ಇನ್ನೂ ನಾವು ಬಹಳ ಹಿಂದೆ ಇದ್ದೇವೆ. ದಿವಸ ನೋಡ್ತೀವಿ ನಾವು ಪೇಪರ್ದಲ್ಲಿ ಏನಾದರೂ ಒಂದು ಜಗಳಗಳು ಇದ್ದೇ ಇರ್ತಾವೆ, ಜಾತಿ ಜಗಳಗಳು ಅವು ಇವು ಇದ್ದೇ ಇರ್ತಾವೆ. ಆ ಕಾಲಕ್ಕೆ ಎಲ್ಲರಿಗೂ ಲಿಂಗವನ್ನ ಕೊಟ್ಟು ಒಳಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಬಹಳ ಧೈರ್ಯವಾಗಿ ಮಾಡಿದಂತ ಒಬ್ಬ ಯಾರಾದರೂ ಇದ್ರೆ ಅವರು ಬಸವಣ್ಣನವರೆಲ್ಲ ಒಟ್ಟು. ಹುಡುಗರಿಗೆ ಅದು ಸ್ಫೂರ್ತಿ. ಮೂರ್ತಿಗಳನ್ನ ಯಾಕೆ ಕೊಂಡಿಸಬೇಕು ಅಂತಂದ್ರೆ ಅವರು ನೋಡಿದಾಗ ಅವರ ಏನು ಕೆಲಸ ಮಾಡಿದ್ದಾರೆ ಅನ್ನೋದು ಸ್ಫೂರ್ತಿ ನಮಗೆ ಬರಬೇಕು. ಅದನ್ನೊಂದು ಜಾತಿ ಗಂಟಿಸಬಾರ್ದು, ಅದನ್ನೊಂದು ಧರ್ಮಕ್ಕೆ ಅಂಟಿಸಬಾರ್ದು. ಸಂಗೊಳ್ಳಿ ರಾಯಣ್ಣ ಏನು ಮಾಡಿದ, ಎಷ್ಟು ತಾಕತ್ತಾಗ ಮಾಡಿದ, ನಮ್ಮವರೇ ಅವನಿಗೆ ಮೋಸ ಮಾಡ್ತಕ್ಕಂಥ ಕೆಲಸ. ಇತಿಹಾಸ ಓದಿದ್ರೆ ನಮ್ಮದೇ ಮೋಸ ಎಲ್ಲ ಒಟ್ಟು ನಮಗೆ ಗೊತ್ತಿರುವಂತ ಒಂದು ವ್ಯವಸ್ಥೆ ನಮ್ಮವರೇ ಮಾಡಿರ್ತಾರೆ. ಅದನ್ನ ಒಬ್ಬ ಹೆಣ್ಮಗಳು ಉಳಿಸ್ತಾಳೆ, ಸರೋಜಾ ಅಂತ ಒಬ್ಬ ಹೆಣ್ಮಗಳು ಉಳಿಸ್ತಾಳೆ. ನೋಡ್ರಿ, ಒಬ್ಬ ಪೂಜಾರಿ ಮಗಳಕಿ ತ್ರ್ಯಂಬಕ ಅಂತಂತ ಹೇಳಿ ಅವನ ಮಗನಿಗೆ ಕೊಟ್ಟಿರ್ತಾಳೆ. ತ್ರ್ಯಂಬಕನ ಮಗನಿಗೆ ಆಕಿ ಹೆಣ್ಮಗಳನ್ನ ಲಗ್ನ ಮಾಡಿ ಕೊಟ್ಟಿರ್ತಾರೆ. ಲಗ್ನ ಮಾಡಿಕೊಡೋದಕ್ಕಿಂತ ಮುಂಚಿತವಾಗಿ ಪೂಜಾರಿ ಮಗಳಾಗಿದ್ದಾಗ ಆಕಿ ಆ ಊರಾಗ ಸೈನಿಕಿಗೆ ಹೋಗೋರಿಗೆ ಯುದ್ಧದ ಟ್ರೈನಿಂಗ್ ಕೊಡ್ತಿರ್ತಾರೆ. ಅಂದ್ರೆ ಇದು ನಿಮ್ಮ ಕುದುರೆ ಟ್ರೈನಿಂಗ್ ಕೊಡ್ತಿರ್ತಾರೆ. ಅದನ್ನ ಹೆಣ್ಮಗಳು ಸಣ್ಣಕ್ಕಿದ್ದಾಗರಿಂದಲೂ ಆಕಿ ಕಲ್ತಿರ್ತಾಳೆ. ಅದನ್ನ ಬಹಳ ಚಲೋ ಕುದುರೆ ಹೊಡಿತಿರ್ತಾಳೆ. ಎಲ್ಲರೂ ಅಂತಾರ, ಈ ಹುಡುಗಿ ಗಂಡಾಗಿ ಹುಟ್ಟಬೇಕಾಗಿತ್ತು, ಹೆಣ್ಣಾಗಿ ಹುಟ್ಟಿತ್ತೆ. ಇವನಂತಾನ ಚಲೋ ಹೆಣ್ಣಾಗಿ ಹುಟ್ಟಿದ್ದೆ ಚಲೋ ಅಂತ. ನಾವು ಮುಖಾಂತರ ನಮ್ಮ ಲಿಂಗಾಯತ ಸಮಾಜದ ಉಪಾಧ್ಯಕ್ಷರನ್ನ ನಾವು ಹೊಸವರಿಗೆ ಆಶೀರ್ವಾದ ಜರುಗ್ತಾ ಇದೆ. ನಮ್ಮ ಬಸವ ಬಳಗದ ವತಿಯಿಂದ ತುಂಬು ಮನದ ಧನ್ಯವಾದಗಳು. ಕಾಯಕ ಯೋಗಿ ವಿಶ್ವಗುರು ಕುಲೋದ್ಧಾರಕ ಲಿಂಗಾಯತ ಧರ್ಮದ ಪ್ರತಿಷ್ಠಾಪಿಸಿದ ಬಸವಣ್ಣವರ ಮೂರ್ತಿ ಪ್ರತಿಷ್ಠಾಪನೆಗೆ ಆಗಮಿಸಿ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟಿಸಿದ ಪರಮ ಪೂಜ್ಯ ಜಗದ್ಗುರು ಶ್ರೀ ಡಾಕ್ಟರ್ ಶಿವಲಿಂಗೇಶ್ವರ ಮಹಾಸ್ವಾಮಿಗಳು ಸಿದ್ಧ ಸಂಸ್ಥಾನ ಮಠ ನಿಡಸೋಸಿ ಪೂಜ್ಯರಿಗೆ ಧನ್ಯವಾದಗಳು. ಈ ಬಸವಮೂರ್ತಿ ಪ್ರತಿಷ್ಠಾಪನೆಗೆ ಸಹಾಯ ಹಸ್ತ ನೀಡಿದ ಸಂಕೇಶ್ವರ ನಗರದ ಸಮಸ್ತ ವಿಶ್ವ ವೀರಶೈವ ಲಿಂಗಾಯತ ಮುಖಂಡರಿಗೆ ಧನ್ಯವಾದಗಳು. ಬಸವನಗರ ಹಾಗೂ ಹನುಮಾನ್ ನಗರದ ಸಮಸ್ತ ಬಸವ ಯುವಕರು ಪ್ರಯತ್ನಿಸಿದ ಫಲವಾಗಿ ಈ ದಿನ ವಿಶ್ವಗುರು ಬಸವಮೂರ್ತಿ ಪ್ರತಿಷ್ಠಾಪನೆಗೊಂಡು
ಗೊಂಡಿದ್ದರಿಂದ ಎಲ್ಲ ಯುವಕರಿಗೆ ಧನ್ಯವಾದಗಳು. ಆಶೀರ್ವದಿಸಿದ ಶರಣೆ ಶ್ರೀದೇವಿ ಅಮ್ಮನವರಿಗೆ ಶರಣು ಶರಣಾರ್ಥಿ ತಿಳಿಸುತ್ತಾ ಅವರಿಗೂ ಸಹ ಧನ್ಯವಾದಗಳು. ಅವರಿವರೆನ್ನದೇ ಸಂಕೇಶ್ವರ ನಗರದ ಲಿಂಗಾಯತ್ ಮುಖಂಡರಿಗೆ, ವಿಶೇಷವಾಗಿ ಬಸವನಗರ ಹಾಗೂ ಹನುಮಾನ್ ನಗರದ ಎಲ್ಲ ಶರಣ ತಂದೆ ತಾಯಿಗಳಿಗೆ ಹಾಗೂ ಮುದ್ದು ಮಕ್ಕಳಿಗೆ ಧನ್ಯವಾದಗಳು. ಎಲ್ಲರಿಗೂ ಶರಣು ಶರಣಾರ್ಥಿ. ಭಕ್ತಿ ಭಂಡಾರಿ ಸಮಾನತಾವಾದಿ ವಿಶ್ವಗುರು ಬಸವಣ್ಣನವರಿಗೆ, ಶ್ರೀ ಕುಲೋದ್ಧಾರಕ ವಿಶ್ವಗುರು ಬಸವಣ್ಣನವರಿಗೆ, ಮಂತ್ರ ಪುರುಷ ವಿಶ್ವಗುರು ಬಸವಣ್ಣನವರಿಗೆ, ಯಾವತ್ತು 12ನೇ ಶತಮಾನದಲ್ಲಿ ಸಮಾನತಾವಾದಿ ವಿಶ್ವಗುರು ಬಸವಣ್ಣನವರಿಗೆ, ಮಂತ್ರ ಪುರುಷ ವಿಶ್ವಗುರು ಬಸವಣ್ಣನವರಿಗೆ, ಜಗತ್ತಿನ ಮೊಟ್ಟ ಮೊದಲ ಸಮಾಜವಾದಿ ವಿಶ್ವಗುರು ಬಸವಣ್ಣನವರಿಗೆ, ಪ್ರಜಾಪ್ರಭುತ್ವವಾದಿ ವಿಶ್ವಗುರು ಬಸವಣ್ಣನವರಿಗೆ, ಕರ್ನಾಟಕ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರಿಗೆ, ಲಿಂಗಾಯತ ಧರ್ಮ ಸಂಸ್ಥಾಪಕ ಅಪ್ಪ ಗುರು ಬಸವಣ್ಣನವರಿಗೆ, ನಮ್ಮ ಕಡೆಗೆ ತಾತ ಎದ್ದಾಗ ಏನು ಬಿಡುದಿಲ್ಲ.